ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿ ಆಗಿರುವಂಥ ಹೆಲ್ತಿ ಆಗಿರುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಕೂಡ ಚಳಿಗಾಲದಲ್ಲಿ ತಿನ್ನಬೇಕಾಗಿರುವಂತಹ ರುಚಿಯಾದ ಮತ್ತು ಆರೋಗ್ಯಕರವಾಗಿರುವಂತಹ ಒಂದು ಹೆಲ್ತಿ ಆಗಿರುವಂಥ ಒಂದು ಲಾಡು ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ತಿನ್ನಿ. ಅದರ ಬೆನಿಫಿಟ್ ಏನೇನು ಅನ್ನೋದು ಕೂಡ ನಿಮಗೂ ಗೊತ್ತಾಗುತ್ತೆ. ಹಾಗೆ ಈ ವಿಡಿಯೋದಲ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಾನಿಲ್ಲಿ ಎಳ್ಳನ್ನು ತಗೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಬಿಳಿ ಎಳ್ಳನ್ನು ಒಂದು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಓಕೆ, ಸೊ ಈಗ ಈ ಎಳ್ಳನ್ನು ನಾವು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಉರಿಬೇಕಾಗುತ್ತೆ. ಸೊ ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ, ತುಂಬಾ ಬೇಗ ಆಗುವಂತಹ ಒಂದು ರೆಸಿಪಿ. ಹಾಗೆ ಇದನ್ನು ನೀವು 2 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು, ಖಂಡಿತವಾಗ್ಲೂ ಕೆಡೋದಿಲ್ಲ. ಬೇಕು ಅಂದರೆ ನೀವು ಅವಾಗವಾಗ ವಾರಕ್ಕೆ ಒಂದ್ಸಲ ಮಾಡ್ಕೊಳ್ತೀವಿ ಅಂದರೆ ವಾರಕ್ಕಾಗುವಷ್ಟು ಆದರೂ ನೀವು ರೆಡಿ ಮಾಡಿಕೊಂಡು ಮನೆಯಲ್ಲಿ ಸ್ಟೋರ್ ಮಾಡ್ಕೋಬೋದು. ಈಗ ಚಳಿಗಾಲ ಇರೋದ್ರಿಂದ ಸೊ ದಿನಕ್ಕೆ ಒಂದು ಈ ಥರದ ಒಂದು ಲಾಡುವನ್ನು ಮಾಡಿ ತಿಂದರೆ ಖಂಡಿತವಾಗ್ಲೂ ನೀವು ಕೂಡ ಸ್ಟ್ರಾಂಗ್ ಆಗ್ತೀರಾ. ದೇಹ ಕೂಡ ನಮ್ಮ ಈ ಒಂದು ಚಳಿಯನ್ನು ಹೊಂದ್ಕೊಳ್ಳುವಂತಹದ್ದು ಮತ್ತು ಅದನ್ನು ತಡೆಯುವಂಥ ಶಕ್ತಿ ಕೂಡ ದೇಹಕ್ಕೆ ರೆಡಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಕೆಲವೊಂದು ಚಳಿಗಾಲಕ್ಕೆ ಬೇಕಾಗಿರುವಂಥ ರೆಸಿಪಿಗಳನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ಚಳಿಗಾಲಕ್ಕೆ ಬೇಕಾಗುವಂತಹ ರೆಸಿಪಿಗಳು ಏನೇನು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ನಂತರ ಈಗ ಸ್ವಲ್ಪ ಕೆಂಪಗಾದ ನಂತರ ನಾನು ಅದನ್ನು ಎಳ್ಳನ್ನು ತೆಗೆದು ಇಟ್ಟಿದ್ದೀನಿ. ಅದಾದ ನಂತರ 1.5 ಕಪ್ ಆಗೋಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ. ಬೇಕು ಅಂದರೆ ನೀವು ಎಳ್ಳು ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು, ಜಾಸ್ತಿನೇ. 1.5 ಕಪ್ ಎಳ್ಳು, 1.5 ಕಪ್ ಕಡಲೆ ಬೀಜನ ಉಪಯೋಗಿಸ್ಬೋದು. ನಾನಿಲ್ಲಿ 1 ಕಪ್ ಎಳ್ಳು ಹಾಗೆ 1.5 ಕಪ್ ಕಡಲೆ ಬೀಜವನ್ನು ಉಪಯೋಗಿಸಿದ್ದೀನಿ. ಸೊ ಇದನ್ನು ಕೂಡ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಮಾಡೋದ್ರಿಂದ ಬೇಗ ಕಲರ್ ಚೇಂಜ್ ಆಗ್ಬೋದು, ಮೇಲ್ಗಡೆ ಸಿಪ್ಪೆ ಎಲ್ಲ ಕಪ್ಪಗಾಗ್ಬೋದು, ಒಳಗಡೆ ಹಸಿ ಹಸಿ ಇರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮ್ ಮಾಡಿಕೊಂಡು ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಹೆಲ್ತಿಯಾಗಿರೋವಂಥದ್ದನ್ನು ನಿಧಾನವಾಗಿ ಮಾಡ್ಕೊಳ್ಳಿ. ಯಾಕೆಂದರೆ ಬೇಗ ಕೆಟ್ಟೋಗ್ಬಿಡುತ್ತೆ ನಾವು ಹಾಗೆಲ್ಲ ಮಾಡೋಕ್ಕೆ ಹೋದರೆ. ಅದಕ್ಕೋಸ್ಕರ ಈ ರೀತಿಯಾಗಿ ನೀವು ರೆಡಿ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಒಂದು 2ರಿಂದ 3 ನಿಮಿಷ ಟೈಮ್ ತೊಗೊಳುತ್ತೆ ಕಡಲೆ ಬೀಜ ಉರಿಯೋದಕ್ಕೆ. ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ. ನೋಡ್ಬೋದು, ಈ ರೀತಿಯಾಗಿ ನೀಟಾಗಿ ನಾವು ಇದನ್ನು ಹುರಿಬೇಕಾಗುತ್ತೆ. ಈಗ ಅದರ ಸಿಪ್ಪೆಯನ್ನು ಒಂದ್ಸಲ ಕೈಯಲ್ಲಿ ನಾವು ಈ ರೀತಿ ಮುಟ್ಟಿದ್ರೆ ಅದರ ಸಿಪ್ಪೆ ಬಿಟ್ಕೊಳ್ಬೇಕು. ಆಗ ನೋಡಿ ಪರ್ಫೆಕ್ಟಾಗಿ ಆಗಿದೆ ಅಂತ. ಈ ಒಂದು ಲಾಡನ್ನ ನೀವು ಒಂದ್ಸಲ ತಿಂದರೆ ಬೆನ್ನು ಸೊಂಟ ನೋವು ಹೋಗಿ ಮೂಳೆಗಳು ಕೂಡ ಕಬ್ಬಿಣದ ಹಾಗೆ ಗಟ್ಟಿ ಆಗ್ತವೆ. ಅಷ್ಟು ಸ್ಟ್ರಾಂಗ್ ಆಗ್ತೀರಾ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಖಂಡಿತವಾಗ್ಲೂ ತುಂಬಾ ತಿನ್ನೋದಕ್ಕೂ ಕೂಡ ತುಂಬ ಯಮ್ಮಿಯಾಗಿರುತ್ತೆ ಮತ್ತು ಹೆಲ್ತಿಯಾಗಿರುವಂಥದ್ದು. ಸೊ ಮಕ್ಕಳಿಗೂ ಕೂಡ ನೀವು ದಿನನಿತ್ಯದಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸನ್ನು ಮಾಡಿಕೊಡ್ತೀರಾ, ಅಂತಹ ಟೈಮಲ್ಲಿ ಇದನ್ನು ನೀವು ಕೊಟ್ಟರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ಸೊ ಈಗ ಆಗಿದೆ. ಕಡಲೆ ಬೀಜವನ್ನು ನಾನು ಒಂದು ಮರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಅದನ್ನು ಸಿಪ್ಪೆಯನ್ನು ಕ್ಲೀನ್ ಮಾಡೋದು ತುಂಬಾ ಟೈಮ್ ತೊಗೊಳುತ್ತೆ ನಮಗೆ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರಿ. ಸೊ ನೋಡ್ಬೋದು ನೀವೀಗ ಕಡಲೆ ಬೀಜ ಸಿಪ್ಪೆಯನ್ನು ಎಷ್ಟು ನೀಟಾಗಿ ಒಂದೇ ಒಂದು ನಿಮಿಷದಲ್ಲಿ ನೀವು ಅದನ್ನು ರಿಮೂವ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ನೋಡಿ ಈ ರೀತಿಯಾಗಿ ನೀವು ಮ್ಯಾಶರ್ ಇರುತ್ತಲ್ಲ, ಮ್ಯಾಶರನ್ನು ಉಪಯೋಗಿಸಿ ಈ ರೀತಿ ನೀವು ಮಾಡಿದ್ರೆ ಕಡಲೆ ಬೀಜನೂ ಎರಡಾಗುತ್ತೆ, ಹಾಗೆ ಅದ್ರ ಮೇಲಿರುವಂಥ ಸಿಪ್ಪೆನೂ ನೀಟಾಗಿ ಬಂದ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೋಡಿ, ಹೀಗೆ ನೀಟಾಗಿ ಜಾಸ್ತಿ ಟೈಮೇ ತೊಗೊಳ್ಳೋದಿಲ್ಲ, ನಿಮಗೆ ಕೈಗೂ ಜಾಸ್ತಿ ಸ್ಟ್ರೈನ್ ಆಗೋದಿಲ್ಲ. ನೋಡಿ ಈ ರೀತಿಯಾಗಿ ನೀವು ಒಂದೇ ಒಂದು ನಿಮಿಷದಲ್ಲಿ ಕಡಲೆ ಬೀಜ ಸಿಪ್ಪೆಯನ್ನು ತೆಗಿಬೋದು. ಸೊ ಈಗ ಮೊದಲನೇದಾಗಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಬೆಲ್ಲ ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಸೊ ನಾನಿಲ್ಲಿ ಬೆಲ್ಲ ಏನು ಜಾಸ್ತಿ ಬೇಕಾಗೋದಿಲ್ಲ, 1 ಕಪ್ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಸಾಕು ಅಂತ ಹೇಳಿ. ಬೇಡ ಅಂತಂದರೆ ನೀವು ಬೆಲ್ಲನೂ ಸ್ಕಿಪ್ ಮಾಡಿ ಹಾಗೆ ಕೂಡ ಮಾಡ್ಕೋಬೋದು, ಅಥವಾ ಸಕ್ಕರೆ ಉಪಯೋಗಿಸ್ತೀವಿ ಅಂದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಆದರೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಅದಕ್ಕೋಸ್ಕರ ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಬೆಲ್ಲಕ್ಕೆ ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ. ಸೊ ಈಗ ಬೆಲ್ಲ ಎಲ್ಲ ನೀಟಾಗಿ ಕರಗಲಿ ನಮಗೆ.
ಬೇಕು ಅಂದರೆ ನೀವು ಫುಡ್ ಕಲರ್‌ನು ಆ್ಯಡ್ ಮಾಡ್ಕೋಬೋದು ಇಲ್ಲಿ ಬೇಕು ಅಂತ ಅಂದರೆ. ಆದರೆ ನನಗೆ ಬೇಡ. ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಮೊದಲನೇದಾಗಿ. ಈಗ ಹುರಿದ ಹುರಿದಂತಹ ಒಂದು ಎಳ್ಳನ್ನು ಈ ಒಂದು ಮಿಕ್ಸಿ ಜಾರ್‌ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಬಿಸಿ ಇದ್ದಾಗಲೇ ಜಾರ್‌ಗೆ ಹಾಕ್ಕೊಳ್ಬೇಡಿ. ಒಂದೊಂದು ಸಲ ಅದು ಸಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ತಣ್ಣಗಾಗಬೇಕು. ಅದಾದ ನಂತರನೇ ನೀವು ಮಿಕ್ಸಿ ಜಾರ್‌ಗೆ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಕಡಲೆ ಬೀಜವನ್ನು ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ತುಂಬನೇ ಈಸಿಯಾಗಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ತುಂಬ ಈಸಿಯಾಗಿ ಮಾಡ್ಕೋಬೋದು. ಮತ್ತು ತುಂಬನೇ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡಿಕೊಂಡು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಅದಾದ ನಂತರ ನೋಡಿ, ಈಗ ಒಂದು 4 ಏಲಕ್ಕಿಯನ್ನು ತಗೊಳ್ತೀನಿ ಇಲ್ಲಿ. 4 ಏಲಕ್ಕಿಯನ್ನು ಬಿಡಿಸಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಪೂರ್ತಿಯಾಗಿ ನುಣ್ಣಗೆ ಮಾಡ್ಕೊಂಬರ್ಬಾರ್ದು. ಸ್ವಲ್ಪ ತರಿಯಾಗಿರಬೇಕು. ನೋಡಿ, ಇಷ್ಟಿದ್ರೆ ಸಾಕು. ಅಥವಾ ಪೂರ್ತಿ ನುಣ್ಣಗೆ ಬೇಕು, ತಿನ್ನಲ್ಲ ಮಕ್ಕಳು ಅನ್ನೋದಾದರೆ ಪೂರ್ತಿ ನುಣ್ಣಗೆ ಕೂಡ ನೀವು ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ತರಿಯಾಗಿ ನಾನು ಮಾಡ್ಕೊಂಬಂದಿದ್ದೀನಿ. ಸಾಕಾಗುತ್ತೆ ಇಷ್ಟಿದ್ರೆ. ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಇದನ್ನು. ನೋಡಿ, ನಾನು ಗ್ರೈಂಡ್ ಮಾಡಿರುವಂಥ ಪೌಡರ್ನ ಒಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಪ್ಯಾನ್ ತಗೊಳ್ಳೋಣ. ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಅದಾದ ನಂತರ ಇದಕ್ಕೆ ಕೆಲವೊಂದು ಡ್ರೈ ಫ್ರೂಟ್ಸ್ನ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಬೇಕು ಅಂದರೆ ಮಾತ್ರ ಇದನ್ನು ಹಾಕ್ಕೊಳ್ಳಿ. ಸೊ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಬಾದಾಮನ್ನು ಸಣ್ಣಗೆ ಕಟ್ ಮಾಡಿ ಬಾದಾಮಿ ಹಾಕ್ಕೊಂಡಿದ್ದೆ. ನಂತರ ಪಿಸ್ತವನ್ನು ಹಾಕ್ಕೊಳ್ತಾ ಇದ್ದೀನಿ. ಪಿಸ್ತಾ ಒಂದು 6ರಿಂದ 7 ಪಿಸ್ತಾ, ಬಾದಾಮಿ ಒಂದು 10ರಿಂದ 15 ಬಾದಾಮಿ, ಹಾಗೆ ಗೋಡಂಬಿಯನ್ನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಕು ಅಂದರೆ ಇದನ್ನು ಕೂಡ ರೋಸ್ಟ್ ಮಾಡಿ ನೀವು ಪೌಡರ್ ಮಾಡ್ಕೋಬೋದು. ಅಲ್ಲಲ್ಲಿ ತಿಂದಾಗ ಸಿಗಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಮತ್ತು ದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 15 ದ್ರಾಕ್ಷಿಯನ್ನು ಕಟ್ ಮಾಡಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಅದೆಲ್ಲದನ್ನು ಕೂಡ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಮೊದಲನೇದಾಗಿ ಬೆಲ್ಲದ ಪಾಕ ರೆಡಿಯಾಗಿದೆ ಅಲ್ವಾ. ಸೊ ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಅಂಟು ಪಾಕವಾಗಿ ಏನು ಮಾಡ್ಕೊಳ್ಳೋದು ಬೇಡ. ಬೆಲ್ಲ ಕರಗಿದ ನಂತರ ನಾವು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಳ್ಬೋದು. ಸೊ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಫಸ್ಟಿಗೆ ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರುತ್ತಲ್ವಾ, ಸೊ ಅದಕ್ಕೋಸ್ಕರ ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಅದಾದ ನಂತರನೇ ನಾವು ಡ್ರೈ ಫ್ರೂಟ್ಸ್ನ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಅದಾದ ನಂತರ ಹಾಕ್ಕೊಳ್ಳೋಣ. ನೋಡಿ, ಎಲ್ಲದನ್ನು ಕೂಡ ಸೇರಿಸ್ಕೊಳ್ತೀನಿ. ಈ ರೀತಿಯಾಗಿ ಹೆಲ್ತಿಯಾಗಿರುವಂತಹ ಒಂದು ಲಡ್ಡು. ಸೊ ಖಂಡಿತವಾಗ್ಲೂ ಇದೇ ಟೈಮಲ್ಲೇ ತಿನ್ನಬೇಕು ಅಂತಿಲ್ಲ. ಯಾಕೆಂದರೆ ಎಳ್ಳನ್ನು ನಾವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಳ್ಳು. ಸೊ ಹಾಗಾಗಿ ಯಾವಾಗಲೂ ಕೂಡ ಸ್ವಲ್ಪ ಆದಷ್ಟು ಎಳ್ಳನ್ನು ಉಪಯೋಗಿಸಿ. ತುಂಬಾ ಒಳ್ಳೆಯದಾಗಿರುತ್ತೆ, ದೇಹ ಕೂಡ ಚೆನ್ನಾಗಿರುತ್ತೆ. ಹಾಗೆ ಬೆಲ್ಲ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಕಡಲೆ ಬೀಜ ತಿಂದರೆ ತುಂಬಾ ಒಳ್ಳೆಯದು. ಸೊ ಯಾವುದೂ ಕೂಡ ಇಲ್ಲಿ ಹಾಕಿರುವಂಥ ಪದಾರ್ಥಗಳು ಎಲ್ಲ ಹೆಲ್ದಿ ಆಗಿರೋವಂಥದ್ದೇ. ಸೊ ಹಾಗಾಗಿ ನೀವು ತಯಾರಿಸ್ಕೊಂಡು ಈ ಥರ ಸ್ಟೋರ್ ಮಾಡಿಕೊಂಡು ನೀವು ಬೇಕಾದಾಗ ತಿನ್ಬೋದು. ಈಗ ಚಿಕ್ಕದಾಗಿರೋವಂಥ ಲಾಡು ಗಳನ್ನು ಕಟ್ಕೊಳ್ತಾ ಇದ್ದೀನಿ ನಾನು. ಒಂದು ಬಾಲ್ ಟೈಪಲ್ಲಿ ಚಿಕ್ಕದಾಗಿ ನೀವು ಕಟ್ಕೊಳ್ಬೋದು. ಅಥವಾ ರವೆ ಉಂಡೆ ಮಾಡ್ತೀವಲ್ವ, ಸೊ ರವೆ ಉಂಡೆ ಎಷ್ಟು ಮಾಡ್ತೀವಲ್ವಾ ಅಷ್ಟಿದ್ರೂ ಕೂಡ ನೀವು ಮಾಡ್ಕೋಬೋದು. ಇಲ್ಲ ಚಿಕ್ಕದಾಗಿ ಪುಟಾಣಿ ಡ್ರೈ ಫ್ರೂಟ್ಸ್ ಲಡ್ಡು ಇರುತ್ತಲ್ಲ, ಆ ರೀತಿಯಾಗಿ ಕೂಡ ಮಾಡ್ಕೋಬೋದು. ನೋಡಿ, ತುಂಬಾ ಈಸಿಯಾಗಿರುವಂತಹ ಒಂದು ಲಾಡು. ಕಟ್ಟೋದಕ್ಕೂ ಕೂಡ ಕಷ್ಟ ಆಗೋದಿಲ್ಲ. ನಾನು ತುಂಬ ಈಸಿಯಾಗಿ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ಮನೆಯಲ್ಲಿ ಈ ವಿಂಟರ್ ಸ್ಪೆಷಲ್ ಲಾಡುನ ತಯಾರಿಸ್ತೀರಾ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಈ ಒಂದು ರುಚಿಯಾಗಿರುವಂತಹ ಹೆಲ್ತಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಉಪಯೋಗಿಸಿ ಮಾಡಿರುವಂತಹ ಲಾಡುವನ್ನು ಒಂದ್ಸಲ ತಯಾರಿಸಿ ನೀವು ಕೂಡ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.